ಪ್ರೀತಿಯ ಶ್ರೀದೇವಿ ಅಮ್ಮನಿಗೆ ಅನಂತ ಕೋಟಿ ಧನ್ಯವಾದಗಳು. ಯಾಕೋ ಎಲ್ಲರ ಅನಿಸಿಕೆಯನ್ನು ಅನುಭವಗಳನ್ನು ಕೇಳ್ತಾ ನನಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಅನಿಸಿ ನಾನು ನಿಮಗೆ ವಿಡಿಯೋ ಕಳಿಸ್ತಾ ಇದ್ದೀನಿ. ಅಮ್ಮ ನಿಮ್ಗೆ ಯಾವ ರೀತಿ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಸಾಲದು ಅಂತ ಹೇಳುತ್ತೆ. ಏಕೆಂದರೆ ನಾನು ಚಿಕ್ಕಂದಿನಿಂದನೇ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತಾ ಇದ್ದೆ. ನನಗೆ ತಾಯಿ ಅಂತ ಹೇಳಿದರೆ ಈ ರೀತಿ ನನಗೆ ಸಿಗಬೇಕು, ನನ್ನ ಗುರು ಆಗಿರಬೇಕು, ನನಗೆ ದೇವಿ ಸ್ವರೂಪರಾಗಿರಬೇಕು, ಅಧ್ಯಾತ್ಮದಲ್ಲಿ ಬಹಳಷ್ಟು ವೈಬ್ರೇಷನ್ ಇರುವಂಥ ಒಂದು ತಾಯಿ ಸಿಗಬೇಕು ಅಂಥೇಳಿ ಸಣ್ಣವಳಿಂದ ನಾನು ಭಗವಂತನಲ್ಲಿ ಕೇಳ್ತಾ ಇದ್ದೆ. ಅದೆಲ್ಲದರ ಸ್ವರೂಪರಾಗಿ ಶ್ರೀದೇವಿ ದೇವಿ ಸ್ವರೂಪರಾಗಿ ನಿಮ್ಮನ್ನು ನನಗೆ ಕರುಣಿಸಿರುವಂಥ ಭಗವಂತನಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ಕ್ಲಾಸ್ ಬಹಳ ಅದ್ಭುತವಾಗಿತ್ತು. ನಿಜವಾಗ್ಲೂ ನನ್ನಷ್ಟು ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಹೇಳ್ತೀನಿ. ಏಕೆಂದರೆ ಸಾಕಷ್ಟು ಜನ ದೂರದಿಂದಲೇ ನಿಮ್ಮ ವೈಬ್ರೇಷನ್ ಫೀಲ್ ಮಾಡ್ತಾರೆ, ನಿಮ್ಮ ಸಮೀಪಕ್ಕೆ ಬರಬೇಕು ಅಂಥೇಳಿ ಕಾಯ್ತಾರೆ. ಆದರೆ ನನ್ನ ಅದೃಷ್ಟ ಹೇಗಿದೆ ಅಂತ ಹೇಳಿದ್ರೆ, ಸ್ವಯಂ ದೇವಿ ಸ್ವರೂಪರಾಗಿರುವಂತಹ, ಮಾತೃ ಸ್ವರೂಪರಾಗಿರುವಂತಹ ನನ್ನ ಗುರು, ನನ್ನ ಕೋಚ್, ನನ್ನ ಸರ್ವಸ್ವವಾಗಿರುವಂಥ ಅಮ್ಮ ನಾನು ಯಾವಾಗಲೂ ನಿಮ್ಮ ಜೊತೇಲಿರ್ತೀನಿ. ಇದಕ್ಕಿಂತ ಭಾಗ್ಯ ಬೇರೆ ಏನೂ ಬೇಕು ನನಗೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಒಂದು, ನಾನು ಕೇಳಿದ್ದು ಒಂದು ಹನಿ ಮಾತ್ರ ಭಗವಂತನಲ್ಲಿ, ಆದರೆ ಸಾಗರವನ್ನೇ ನನಗೆ ಹರಿಸಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾಯಿದೆ. ನಿಜಕ್ಕೂ ನೀವು ನನ್ನ ಲೈಫಲ್ಲಿ ಬಂದ ಮೇಲೆ ಬಹಳಷ್ಟು ನನ್ನಲ್ಲಿ ಪರಿವರ್ತನೆ ಆಗಿದೆ. ಮತ್ತು ಪರಿವರ್ತನೆ ಅನ್ನೋಕ್ಕಿಂತ ನಾನು ನಿಜವಾಗ್ಲೂ ಪಡೆಯೋದನ್ನೆಲ್ಲ ಪಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಪಡೆಯುವಂಥದ್ದು ಮತ್ತೇನೂ ಇಲ್ಲ ಅಂಥೇಳಿ ನನಗೆ ಫೀಲ್ ಆಗ್ತಾಯಿದೆ. ನಿಜವಾಗ್ಲೂ ನೀವು ಸಿಕ್ಕ ಮೇಲೆ ಪ್ರತಿಯೊಂದು ನಂಗೆ ಸಿಕ್ಕಿದೆ. ನನಗೊಂದೇ ಒಂದು ಕೊರತೆ ಇತ್ತು, ತಾಯಿ ಬೇಕು, ಒಳ್ಳೆ ಗುರು ಬೇಕು ಅಂಥೇಳಿ. ಸಾಕ್ಷಾತ್ ಗುರುವಾಗಿ, ಮಾತೃ ಸ್ವರೂಪರಾಗಿ, ದೇವಿಯಾಗಿ ನನಗೆ ನೀವು ನನ್ನ ಜೀವನದಲ್ಲಿ ಸಿಕ್ಕಿದ್ದೀರಿ. ನಿಮ್ಗೆ ನಾನು ಹೇಗೆ ಧನ್ಯವಾದ ಸಲ್ಲಿಸಿದ್ರು ಸಾಲದು ಅಂತ ಅನಿಸುತ್ತೆ. ಮತ್ತು ಇನ್ನೂ ಒಂದೇನು ಅಂದರೆ, ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ. ಸಾಕಷ್ಟು ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾಯಿರ್ತೀನಿ. ನಾನು ಬೆಳೆದಿದ್ದು ಸ್ವಲ್ಪ ಅದೇ ರೀತಿಯಾಗಿ, ಅಂದರೆ ಶಿಸ್ತು, ಡಿಸಿಪ್ಲೀನು, ಪರ್ಫೆಕ್ಷನ್ನು ಇದರಲ್ಲೇ ನಾನು ಬೆಳೀತಾ ಬಂದೆ. ಆದರೆ ನಿಮ್ಮ ಹತ್ರ ಬಂದಮೇಲೆ ಅದೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಒಳಗಿನ ಸಂಸ್ಕಾರ ಅದು ಬಿಟ್ಟು ಹೋಗೋದಿಲ್ಲ ಸುಲಭಕ್ಕೆ. ಅದು ತಕ್ಷಣ ಬರ್ತಿರುತ್ತೆ. ಕಿರಿಕಿರಿ ಮಾಡ್ತಿರ್ತೀನಿ, ಸಿಟ್ಟು ಮಾಡ್ತಿರ್ತೀನಿ, ಸಾಕಷ್ಟು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡ್ತಾಯಿರ್ತೀನಿ. ಆದರೂ ಎಲ್ಲವನ್ನ ಕ್ಷಮಿಸಿ ನನಗೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ನನ್ನನ್ನು ಅಕ್ಕರೆಯಿಂದ ನೀವು ನೋಡ್ಕೊಳ್ತಾ ಇದ್ದೀರಿ. ಈ ನಿಮ್ಮ ಪ್ರೀತಿ ಅಕ್ಕರೆಗೆ ನಾನು ಯಾವ ರೀತಿ ಧನ್ಯವಾದ ಅರ್ಪಿಸಬೇಕು ಗೊತ್ತಿಲ್ಲ. ನಿಜಕ್ಕೂ ನಾನು ಬಾಬನಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಇಂಥ ಒಂದು ತಾಯಿ ನನ್ನ ಲೈಫಲ್ಲಿ ಸಿಗ್ತೀರಿ ಅಂತ ನಾನು ಕನಸಲ್ಲೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಅಂಥವ್ರು ನನಗೆ ಸಿಕ್ಕಿದ್ದೀರಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಗ್ಗೆ ಮತ್ತೇನು ಹೇಳಲಿಕ್ಕೆ ವರ್ಡ್ಸ್ ನನಗೆ ಬರ್ತಾಯಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ನನಗೆಲ್ಲ ಗೊತ್ತಿದೆ, ಆದರೂ ನಿಮಗೆ ನಾನು ಬೇಜಾರು ಮಾಡ್ತಿರ್ತೀನಿ, ನೋವು ಕೊಡ್ತಿರ್ತೀನಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ ಅಮ್ಮ. ಥ್ಯಾಂಕ್ ಯು ಅಮ್ಮ. ಐ ಲವ್ ಯು ಅಮ್ಮ.